ಎಲ್ರಿಗೂ ನಮಸ್ಕಾರ. ಲರ್ನರ್ಸ್ ಝೋನ್ಸ್ಗೆ ನಿಮಗೆ ತುಂಬ ಸ್ವಾಗತ. ಗಾಂಧಾರಿ ವಿದ್ಯೆಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಲೈವ್ ಡೆಮೋ ತೋರಿಸಿದ್ವಿ. ಗಾಯತ್ರಿ ಮೇಡಮ್ ಸೊಲ್ಲಾಪುರದಿಂದ ಬಂದಿದ್ದಾರೆ. ಶಿ ಈಸ್ ಅ ಪ್ರೊಫೆಸರ್ ಆ್ಯಕ್ಚುಲಿ. ಓಕೆ, ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ 12 ವರ್ಷ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲಿ? ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ. ಅಲ್ಲಿ ಕನ್ನಡ ಸಬ್ಜೆಕ್ಟಲ್ಲಿ ಕಲಿಯೋದಕ್ಕೆ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ಗಾಂಧಾರಿ ವಿದ್ಯೆ ಹೇಗೆ ಹೆಲ್ಪ್ ಆಗ್ಬೋದು ಜನರಿಗೆ, ಅಲ್ಲಿನ ಮಕ್ಕಳಿಗೆ ಇದರಿಂದ ಏನು ಬೆನಿಫಿಟ್ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು Q&A ಸೆಷನ್ ನಡೆಸ್ತಾ ಇದ್ದೇವೆ. ಯಾಕಂದರೆ ಅವ್ರ ಕನ್ಸರ್ನ್ ಏನಿದೆ, ನನಗೆ ಬಂದಿರೋ ಒಂದು ಪ್ರಶ್ನೆ ಎಷ್ಟೋ ತಂದೆ ತಾಯಂದ್ರಿಗೆ ಬರಬಹುದು. ಸೊ ಹಾಗೇನಾದರೂ ಬಂದರೆ ಅವ್ರಿಗೂ ಇದ್ರ ಮೂಲಕ ಒಂದು ಉತ್ತರ ಸಿಗಲಿ ಅಂತ ಅವರು ಒಂದು ಕ್ಯೂರಿಯಾಸಿಟಿಯಿಂದ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೋಪ್ಫುಲಿ ನಿಮಗೂ ಕೂಡ ಈ ಥರದ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಓಕೆ, ಹೇಳಿ ಮೇಡಮ್, ಇವಾಗ ಗಾಂಧಾರಿ ವಿದ್ಯೆ ನೋಡಿದ್ರಿ, ನೀವು ಲೈವ್ ಡೆಮೋ ನೋಡಿದ್ರಿ. ಓಕೆ, ಅದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಟ್ರಿ. ಮತ್ತೇನಾದ್ರು ಪ್ರಶ್ನೆ ಇದೆ? ಸರ್, ನನಗೆ ಪ್ರಶ್ನೆ ಬರೋದು, ಆ್ಯಸ್ ಅ ಪ್ರೊಫೆಸರ್ ಆಗಿ ನಾನು ಇವಾಗ ಡೆಮೋ ಕೂಡ ನೋಡಿದೆ, ನಾನು ಅರ್ಥ ಮಾಡಿಕೊಂಡೆ. ಇಟ್ಸ್ ಅ ಯೂಸ್ಫುಲ್ ಎವ್ರಿ ಚಿಲ್ಡ್ರನ್ ಆಲ್ಸೋ. ಬಟ್ ಇವಾಗ ನನ್ನ ಪೇರೆಂಟ್ಸ್ ಒಂದು ಸ್ಥಾನಕ್ಕೆ ನಿಂತ್ಕೊಂಡು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ಈಗ ಒಂದು ಪೇರೆಂಟ್ಸ್ ಬಂದಾಗ ಅವ್ರು ಕೇಳ್ತಾರೆ, ನನ್ನ ಮಗ, ಎಲ್ಲ ಮಕ್ಕಳಿಗೂ ಪ್ರತಿಯೊಂದು ತಾಯಿ ತಂದೆಗೂ ಬ್ರಿಲಿಯಂಟ್ ಆಗಿರಬೇಕು, ಹೆಚ್ಚು ಅಭ್ಯಾಸ ಮಾಡಿರಬೇಕು, ಹೆಚ್ಚು ಅಂಕಗಳನ್ನು ತಗೋಬೇಕು ಅನ್ನೋದು ಅಪೇಕ್ಷೆ ಇರೋದು ಸಹಜಿಕ. ಸೊ ಅವ್ರ ಪ್ಲೇಸಿಗೆ ನಾನು ನಿಂತ್ಬಿಟ್ಟು ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಯಾವ ವಯಸ್ಸಿನಲ್ಲಿ ನಾವು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು? ಆಮೇಲೆ ಸ್ಟಾರ್ಟ್ ಯಾವಾಗ ಆಗಿರಬೇಕು, ಎಂಡ್ ಯಾವಾಗ ಆಗಿರಬೇಕು? ಅಂದರೆ ಇದು ಎವ್ರಿ ಏಜ್ದವರಿಗೂ ಇದು ನೀಡ್ ಇದೆನಾ? ಅಂದರೆ ಈ ಕ್ಲಾಸ್ ಮಾಡ್ಬೋದಾ, ಇಲ್ಲ ಚಿಕ್ಕ ಮಕ್ಕಳು ವಯಸ್ಸೇನಿರ್ಬೋದು ಸರ್? ಓಕೆ ಮೇಡಮ್, ವಯಸ್ಸು ಅಂತ ಬಂದಾಗ 4 ವರ್ಷದಿಂದ ಆಕ್ಚುಲಿ 6 ವರ್ಷದಿಂದ ಮಕ್ಕಳು ಯಾವಾಗ ಇನ್ಸ್ಟ್ರಕ್ಷನ್ಸ್ ತಗೊಳಕ್ ಶುರು ಮಾಡ್ತಾರೆ. ಓಕೆ, ಸೊ 6 ವರ್ಷದಿಂದ ಶುರು ಮಾಡಿ 16 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ಕೊಡ್ತೀವಿ. ಗಾಂಧಾರಿ ವಿದ್ಯೆ ಅಂತ ಬಂದಾಗ ಮೆಮರಿ ಏಕಲವ್ಯ ವಿದ್ಯೆ ಅಂತ ಇನ್ನೊಂದು ಬರುತ್ತೆ. ದಟ್ ಈಸ್ ಫಾರ್ ಸ್ಟಡಿ ಪರ್ಪಸ್. ಓಕೆ, ಓದಿದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅದಕ್ಕೆ ಬರುತ್ತೆ. ಅದು 4th ಸ್ಟ್ಯಾಂಡರ್ಡ್ ಅಂಡ್ ಅಬೌವ್ ಸ್ಟೂಡೆಂಟ್ಸ್ಗೆ ಮಾತ್ರ ಪಾಸಿಬಲ್ ಇದೆ. ಗಾಂಧಾರಿ ವಿದ್ಯೆ ಅಂತ ಬಂದಾಗ 6 ವರ್ಷದಿಂದ 16 ವರ್ಷದ ಒಳಗಿನ ಮಕ್ಕಳಲ್ಲಿ ಕೃಷ್ಣತ್ವ ಜಾಸ್ತಿ ಇರೋದ್ರಿಂದ ಅವ್ರಿಗದು ಸುಲಭವಾಗಿ ಕಲಿತಾರೆ. ಓಕೆ, ಅದಕ್ಕಿಂತ ಮೇಲ್ಪಟ್ಟವ್ರು ಕಲಿಬಹುದಾ? ಎಸ್, ಕಲಿಬಹುದು, ಆದ್ರೆ ಟೈಮ್ ಸಿಕ್ಕಾಪಟ್ಟೆ ಜಾಸ್ತಿ ತಗೊಳುತ್ತೆ. ಓಕೆ, ಇವಾಗ ಮೇಲ್ಪಟ್ಟವ್ರು 16 ವರ್ಷದ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿ, ಇವಾಗ ನೀವು ಕಲಿಬೇಕು, ಅವ್ರ ತರ ಕಣ್ ಕಟ್ಕೊಂಡು ನೋಡೋದನ್ನ ಕಲಿಬೇಕು ಅಂತಂದ್ರೆ ಕಲಿಬಹುದು, ಆದ್ರೆ ಬಹಳಷ್ಟು ಸಾಧನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ನೆಗೆಟಿವಿಟಿನ ತೆಗೆದು ಆಮೇಲೆ ಆ ಕೃಷ್ಣತ್ವದಲ್ಲಿ ಹೋಗಿ ಅದನ್ನ ಕಲಿಬೇಕು. ಮಕ್ಕಳಲ್ಲಿ ಆ ನೆಗೆಟಿವಿಟಿ ಇರಲ್ಲ, ಸಂಸಾರದ ಚಿಂತೆ ಇರಲ್ಲ. ಸೊ ಹಂಗಾಗಿ ಅವ್ರಿಗೆ ಇಮಿಡಿಯೇಟ್ಲಿ ಅದು ಬಂದ್ಬಿಡುತ್ತೆ. ನಿಜ ನಿಜ. ಒಬ್ಬ ಮಗು ಈ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡ್ಕೊಂಡ್ರೆ 1 ವಾರದಲ್ಲಿ ಇದನ್ನ ಕಲಿಬಹುದು. ಅವ್ರು ಕಲರ್ನ ಐಡೆಂಟಿಫೈ ಮಾಡ್ಬೋದು, ಶೇಪ್ಸ್ ನ ಐಡೆಂಟಿಫೈ ಮಾಡ್ಬೋದು, ಮುಂದೆ ಏನಿದೆ ಅನ್ನೋದನ್ನ ತಿಳ್ಕೊಬಹುದು. ಆಮೇಲೆ ಕಣ್ ಕಟ್ಕೊಂಡೆ ಸೈಕಲ್ ಹೊಡಿಬಹುದು, ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಓಕೆ, ಅಂದ್ರೆ ಇದರಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತರ. ಅಂದರೆ ಅದು ಆ ಮೊಳಕೆಗೆ ನಾವು ಬೆಳೆಸಬೇಕಾದಾಗನೇ ಅಲ್ಲಿ ನಾವು ಅದಕ್ಕೆ ಸರಿಯಾಗಿ ಗೊಬ್ಬರ ನೀರು ಹೆಂಗೆ ಕೊಡ್ತೀವಲ್ಲ, ಸೊ ಇದು ಒಂದು ಕೋರ್ಸು ಆ ಥರ ವರ್ಕ್ ಮಾಡುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟು, ಈಗ ಇದಕ್ಕೆಲ್ಲ ಫೀಸ್ ಸ್ಟ್ರಕ್ಚರ್ ಇದೆನಾ, ಇಲ್ಲ ಅಕಾಡೆಮಿಯಲ್ಲಿ ಎಷ್ಟು ನಾನು ಮಂತ್ ಕ್ಲಾಸ್ ಮಾಡಬೇಕಾ? ಈಗ ನನ್ನ ಮಗು ಈಗ ನನಗೆ ಅಡ್ಮಿಷನ್ ತೊಗೊಳೋದಿದೆ, ಸೊ ಇದು ನನಗಿದ್ರ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಇಂತಿಷ್ಟೇ ಏಜ್ ತನಕ. ಅಂದರೆ ಇದು ಚಿಕ್ಕವರಿದ್ದಾಗನೇ ಇದಕ್ಕೆ ನಾವು ಬೇಗ ಅದಕ್ಕೆ ಈ ಕ್ಲಾಸು ಜಾಸ್ತಿ ಕವರ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಯಿತು. ಬಟ್ ಇದಕ್ಕೆಲ್ಲ ಫೀಸ್ ಸ್ಟ್ರಕ್ಚರ್ ಏನಿದೆ ಸರ್? ಆಮೇಲೆ ಕ್ಲಾಸ್ ಎಲ್ಲ ಹೆಂಗೆ ಇದು ಮಾಡ್ಬೋದು? ಓಕೆ, ಫೀಸ್ ಸ್ಟ್ರಕ್ಚರ್ ಅಂತ ಬಂದಾಗ ಏನಾಗುತ್ತೆ ಮೇಡಮ್, ನಾವು ಸಾಕಷ್ಟು ಸಲ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಓಕೆ, ಆಮೇಲೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ತಮ್ಮ ಫೀಸ್ ನ ರಿಕವರ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಒಂದು ರೆಫರಲ್ ಬೋನಸ್ ಅಂತ ಕೊಡ್ತಿರ್ತಾರೆ. ಓಕೆ, ಆಮೇಲೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತರದ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಇವಾಗ ಬೆಂಗಳೂರು ಅಂತ ಊರಲ್ಲಿ ಹೋದ್ರೆ 20,000 25,000 rupees ಪರ್ ವೀಕ್ ಇರುತ್ತೆ. ಓಕೆ, ಇದು ವೀಕ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಇವಾಗ ನಮ್ದು ಬೆಂಗಳೂರು ಅಂತೂ ಅಲ್ಲ, ಮೆಟ್ರೋ ಸಿಟಿ ಅಲ್ಲ, ಹಾಗಾಗಿ ಫೀಸ್ ಸ್ಟ್ರಕ್ಚರ್ ನಾವು ಅದನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಬೇಸ್ಡ್ ಆನ್ ದ ಸ್ಟ್ರೆಂತ್, ಬೇಸ್ಡ್ ಆನ್ ದ ನೀಡ್. ಇವಾಗ ಒಂದು ಇನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಫೀಸ್ ಸ್ಟ್ರಕ್ಚರ್ ನ ಹೇಳೋದು ಇಲ್ಲಿ ಸೂಕ್ತ ಅಂತ ನನಗೆ ಅನ್ಸಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ
ಒಬ್ಬ ಮಗುವಿಗೆ ಇವತ್ತಿನ ಡೇಟಲ್ಲಿ ನನ್ನ ಮಗನಿಗೆ ಹ್ಞೂ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಅಡ್ಮಿಷನ್ ತೊಗೊಂಡೆ, ಹ್ಞೂ 70,000 rupees ಇದೆ ಫೀಸ್. ಓಕೆ. ಓಕೆ, ಹ್ಞೂ 70,000 rupees ಅಷ್ಟೇ ಕಾನ್ಸ್ಟೆಂಟ್ ಆಗಿದ್ರೆ ಅದು ಏರ್ತಾ ಹೋಗುತ್ತೆ ಪ್ರತಿ ವರ್ಷ. ಎಸ್ 10th ಬರೋವರೆಗೂ 10 ವರ್ಷದಲ್ಲಿ 7 ಲಕ್ಷ ರೂಪಾಯಿ ಹಾಕಿರ್ತೀವಿ. ಎಸ್ ಹೌದು. ವಾಟ್ ಈಸ್ ದ ಮೀನಿಂಗ್ ಇಫ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್? ಯಾ. ಅಲ್ಲಿ ಓದಿರೋದು ತಿಳಿತಾ ಇಲ್ಲ, ಹ್ಞೂ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರಿ. ಅಂಕ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅದ್ರ ಪ್ರಯೋಜನ ಇಲ್ಲ. ಹ್ಞೂ 10 ವರ್ಷನೂ ಹೋಯ್ತು, 7 ಲಕ್ಷನೂ ಹೋಯ್ತು. ನಿಜ. ಈ ಪ್ರೋಗ್ರಾಮಲ್ಲಿ ಅವರು ಎಷ್ಟೇ ದುಡ್ಡು ಇನ್ವೆಸ್ಟ್ ಮಾಡಲಿ, ಹ್ಞೂ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಅವ್ರ ಮಕ್ಕಳು ಏನು ಓದ್ತಾರೆ, ಏನು ಕಲಿತಾರೆ, ಅದನ್ನ 100% ತಿಳ್ಕೊಂಡು ಹ್ಞೂ ಬೆಳೀತಾರೆ. ಓಕೆ, ನಿಜ ಸರ್. ನೀವು ಅಂದಾಗೆ ನಾವು 70,000 ಫೀಸ್ ಕೊಟ್ಟು ನಾವೆಲ್ಲ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲ್ದಲ್ಲಿ ಹಾಕಿರ್ತೀವಿ ನಿಜ. ಬಟ್ ಮಕ್ಕಳಿಗೆ ಎಕ್ಸಾಕ್ಟ್ಲಿ ಏನು ಬೇಕಾಗಿರುತ್ತೆ, ಆ ಮಕ್ಕಳಿಗೆ ಮೆಮರಿ ಪವರದಲ್ಲಿ ಏನಾದರೂ ಕೆಲವೊಂದು, ಯಾಕಂದರೆ ಎನ್ವೈರ್ಮೆಂಟ್ ಪ್ರತಿಯೊಂದು ಕುಟುಂಬ ಬೇರೆ ಬೇರೆ ಆಗಿರುತ್ತೆ, ಪ್ರತಿಯೊಬ್ಬರು ಫ್ಯಾಮಿಲಿ ಕಲ್ಚರ್ಗಳು ಬೇರೆ ಬೇರೆ ಆಗಿರ್ತವೆ. ಸೊ ಅವ್ರು ಬೆಳೆಯೋ ವಾತಾವರಣ ಬೇರೆ ಬೇರೆ ಆಗಿರುತ್ತೆ. ಅದರಿಂದ ಅವರು ಮೆಮರಿ ಪವರದಲ್ಲಿ ಕೆಲವೊಂದು ಸಮಸ್ಯೆಗಳೂ ಬರ್ಬೋದು, ಯಾಕಂದ್ರೆ ನೆನಪಿನ ಶಕ್ತಿ ಇರಲ್ಲ, ಇಲ್ಲಾಂದರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿರ್ತದೆ. ಸೊ ಈ ಕೋರ್ಸ್ ಕಲಿತಾಗ ಅವ್ರಿಗೆ ಎಲ್ಲ ದೃಷ್ಟಿಯಿಂದ ಬೆನಿಫಿಟ್ಸ್ ಆಗುತ್ತೆ. ಮೇಜರ್ಲಿ ಮೇಡಮ್ ಒಂದು ಫೋಕಸ್ ಜಾಸ್ತಿ ಆಗುತ್ತೆ. ಹ್ಞೂ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಇದ್ದಾರೆ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ಟಾಸ್ಕ್ ಇತ್ತು. ಓಕೆ. ಪೇರೆಂಟ್ಸಿಗಿರೋ ದೊಡ್ಡ ಕನ್ಸರ್ನ್ ಏನಂದ್ರೆ ಮಗ ಹೇಳಿದ ಮಾತು ಕೇಳಲ್ಲ, ನಿಜ, ತನಗೇನು ಬೇಕೋ ಅದನ್ನೇ ಮಾಡ್ತಾನೆ, ಡಿಸಿಪ್ಲಿನ್ ಇಲ್ಲ. ಹೌದು. ಸೊ ಈ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ಈ ಒಂದು ಕಲೆನ ಕಲಿತಿರ್ಬೇಕಾದ್ರೆ ಮೊದಲನೇದು ಯೋಗ, ಧ್ಯಾನ, ಆಮೇಲೆ ಸಾಧನೆಗಳನ್ನ ಮಾಡಿಸಿ ದೀಕ್ಷೆ ಕೊಟ್ಟು ಗುರುಮಂಡಲ ದೀಕ್ಷೆ ಅಂತ ತಗೋತಾರೆ. ಗುರುಮಂಡಲ ದೀಕ್ಷೆ ಆದ್ಮೇಲೆ ಅವ್ರಿಗೆ ಈ ಗಾಂಧಾರಿ ವಿದ್ಯೆ ಬರುತ್ತೆ. ಓಕೆ. ಸೊ ಅದು ಇಲ್ಲದೆ ಇದ್ರೆ ಅವ್ರ ಮೈಂಡ್ ಸ್ಟೇಬಲ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಒಂದು ಬುಕ್ ಹಿಡ್ಕೊಂಡು ನೀವು ಕೂಡಿಸ್ತೀರಾ, 10 ನಿಮಿಷದಲ್ಲಿ ಮಗುನ್ ಮೈಂಡ್ ಓಕೆ ನಾನು ಐಸ್ ಕ್ರೀಮ್ ತಿನ್ಬೇಕು, ಐಸ್ ಕ್ರೀಮ್ ಕೊಟ್ಟಿರ್ತೀವಿ, ನಾನು ಚಾಕ್ಲೇಟ್ ತಿನ್ಬೇಕು, ಅದಿನ್ನೂ ಮುಗ್ದಿರಲ್ಲ, ಮತ್ತೆ ಅದಕ್ಕೂ ಶಿಫ್ಟ್ ಆಗ್ತಾರೆ. ನಿಜ. ಸೊ ಹೀಗೆ ಆಗ್ಬಾರ್ದು ಅಂದ್ರೆ ಮೊದಲು ಮೈಂಡ್ ಸ್ಟೇಬಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಹೊರಗಡೆಯಿಂದ ಎಷ್ಟೇ ಹೊಡೆದು ಬೈದು ಮಗುವಿಗೆ ಹೆದರಿಸಿ ನಾವು ಮಾಡೋದಕ್ಕೆ ಹೋದ್ರು ಕೂಡ ಇಟ್ ಇಸ್ ನಾಟ್ ಪಾಸಿಬಲ್. ಪ್ರೀತಿಯಿಂದ ಅದಕ್ಕೆ ನಾವು ತಿಳಿ ಹೇಳೋದು ಅಂದ್ರೆ ಇದು ಮಗುವಿಗೆ ಅನ್ನಕ್ಕಿಂತ ಮನಸ್ಸಿಗೆ ಹೇಳೋದು ಅಂತ ಇದು ನನಗೆ ಅನ್ಸುತ್ತೆ. ಒಂದು ಮನಸ್ಸಿಗೆ ಹೇಳೋದು, ಇನ್ನೊಂದು ಪೇರೆಂಟ್ಸ್ ಏನ್ ಮಾಡ್ಬೇಕಲ್ಲ ಅವ್ರದ್ದು ಕಂಪ್ಲೀಟ್ ಎಫರ್ಟ್ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಒಂದು ಪೇರೆಂಟ್ಸ್ಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಎರಡನೇದು ಮಕ್ಕಳು ಸರಿಯಾಗಿ ಓದೋದಕ್ಕೆ ಶುರು ಮಾಡ್ತಾರೆ, ಅವಾಗ ಸೆಲ್ಫ್ ಮೋಟಿವೇಟೆಡ್ ಇರ್ತಾರೆ. ಎಸ್ ಶೋರ್ ಸರ್. ಅದೊಂದು ಇವಾಗ ಆಫ್ಟರ್ ಕೊರೋನಾ ನಂತರ ತುಂಬ ಮಕ್ಕಳು ಹೈಪರ್ದಲ್ಲೂ ಇದ್ದಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಮ್ ಗೇಮ್ಸ್ಗಳಾಗಿರ್ಬೋದು, ಇಲ್ಲ ಇಲ್ಲಿ ನಮ್ಮ ಚೇಂಜಸ್ ಆಗ್ತಕ್ಕಂಥ ನಮ್ಮ ಎನ್ವೈರ್ಮೆಂಟ್ ಆಗಿರ್ಬೋದು. ಇದರಿಂದ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿ ಮಕ್ಕಳು ಅವ್ರ ಮಾತು ಕೇಳಲ್ಲ, ಸ್ವತ್ತದ ಮೇಗೂ ಕೂಡ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಡಿಮೋಟಿವೇಟ್ ಆಗಿರ್ತಾರೆ. ಸೊ ಈ ಕ್ಲಾಸದಿಂದ ಇದೆಲ್ಲಕ್ಕೂ ಒಂದು ಸೊಲ್ಯೂಷನ್ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ಓಕೆ ಸರ್. ಸರ್ ಇನ್ನೂ ಒಂದೆರಡು ಡೌಟ್ಸ್ ಇದ್ದಾವೆ. ಇವಾಗ ಬೇರೆ ರಾಜ್ಯದಿಂದ, ಈಗ ನಾನು ಯಾವ ಥರ ಮಹಾರಾಷ್ಟ್ರದಿಂದ, ಕನ್ನಡದವಳೇ ನಾನು, ಬಟ್ ಬೌಂಡ್ರಿ ಮೇಗೆ ಇರೋದ್ರಿಂದ ಕನ್ನಡ ಲ್ಯಾಂಗ್ವೇಜ್ ಅಂತ ತಿಳಿದು ನಾನು ಬಂದಿದ್ದೀನಿ. ಸೊ ಅದೇ ಥರ ಬೇರೆ ರಾಜ್ಯದಲ್ಲಿ ಬರ್ತಕ್ಕಂಥ ಜನನೂ ಒಂದು ವೇಳೆ ಬಂದರೆ, ಅಂದರೆ ಸ್ಟೂಡೆಂಟ್ಸ್ಗಳು ಬಂದರೆ, ನೀವು ಯಾವ ರೀತಿ ಕವರ್ ಮಾಡ್ತೀರಾ ಅವರಿಗೆ? ಓಕೆ ಮೇಡಮ್, ಈಗ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಈಗ ನೀವು ಸೊಲಾಪುರದಿಂದ ಬಂದಿದ್ದೀರಾ, ಓಕೆ, ಸೊಲಾಪುರ, ಅಕ್ಕಲ್ಕೋಟ್, ಈ ಕಡೆ ಎಲ್ಲ ಭಾಗದ ಜನರಿಗೂ ಕನ್ನಡ ಅರ್ಥ ಆಗುತ್ತೆ. ಇವಾಗ ನನ್ನ ವೈಫ್ ಕೂಡ ಮಹಾರಾಷ್ಟ್ರದವ್ರೆ, ಸೊಲಾಪುರದವ್ರೆ. ಓಕೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೂ ಕೂಡ ಕನ್ನಡ ಮಾತಾಡೋಕೆ ಬರ್ತಿರ್ಲಿಲ್ಲ, ಬಟ್ ಕನ್ನಡದಲ್ಲಿ ಏನಾದ್ರು ಮಾತಾಡಿದ್ರೆ ಪೂರ್ತಿ ಅರ್ಥ ಆಗ್ತಿತ್ತು. ಮಕ್ಕಳು ನಾವು ಕೊಡ್ತಾ ಇರುವಂತ ಇನ್ಸ್ಟ್ರಕ್ಷನ್ಸ್ ತಗೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಅವರು ರಿಪ್ಲೈ ಮಾಡೋದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಲಿ, ಅವ್ರನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಅವ್ರಿಗೆ ಕಲಿಸ್ತೇವೆ. ಅದು ಪಾಸಿಬಲ್ ಇದೆ. ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗಲ್ಲ. ನಾವು ಹೇಳ್ತಾ ಇರುವಂತ ಇನ್ಸ್ಟ್ರಕ್ಷನ್ಸ್ ಅವ್ರು ತಗೊಂಡ್ರೆ ಸಾಕು. ಓಕೆ. ಈಗ ನಾವು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ಯಾವ್ದ್ರಲ್ಲಿ ಇರುತ್ತೆ, ಒಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಹಿಂದಿನಲ್ಲಿ ಕೊಡ್ಬೋದು, ಮರಾಠಿನಲ್ಲಿ ಕೊಡ್ಬೋದು, ಕನ್ನಡದಲ್ಲಿ ಕೊಡ್ಬೋದು. ಫ್ಲೂಯೆಂಟ್ ಆಗಿ ಅಂತಂದ್ರೆ ಕನ್ನಡದಲ್ಲೇ ಕೊಡ್ತೇವೆ, ಮರಾಠಿನಲ್ಲಿ ಮ್ಯಾನೇಜ್ ಮಾಡ್ಬೋದು, ಹಿಂದಿನಲ್ಲಿ ಫ್ಲೂಯೆಂಟ್ ಆಗಿ ಕೊಡ್ಬೋದು, ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿ ಕೊಡ್ಬೋದು. ಅಂದ್ರೆ ಇವ್ರು ಯಾವ ಸ್ಟೇಟದಿಂದ ಬಂದ್ರು ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಅಂದ್ರೆ ಇದಕ್ಕೆ ಮ್ಯಾನೇಜ್ ಮಾಡಕ್ ಆಗತ್ತೆ, ಅಂದ್ರೆ ನಾಲೆಜ್ ಪ್ರಾಪರ್ ಆಗಿ ಸಿಗುತ್ತೆ ಮಕ್ಕಳಿಗೆ. 100% ಸಿಗುತ್ತೆ. ಸರಿ, ಇನ್ನೊಂದು ಮತ್ತೆ ಈಗ ಬೇರೆ ರಾಜ್ಯದಿಂದ ಆಗಿರ್ಬೋದು, ದೂರಿಂದ ಸ್ಟೂಡೆಂಟ್ಸ್ಗಳು ಬಂದರೆ ಅವರು ಉಳ್ಕೊಳ್ಳೋಕೆ ಜಾಗ ಇದೆನಾ, ಅದಕ್ಕೆ ಆದರೆ ಏನಾದರೂ ಫೆಸಿಲಿಟಿ ಮಾಡಿದ್ದೀರಾ? ಇದು ಯಾವ ಥರ ನೀವು ಅವ್ರಿಗೆ ಹೇಳಕ್ಕೆ? ಇವಾಗ ಇದು ಮೇಜರ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೇದು.
ಸದ್ಯಕ್ಕೆ ನಮ್ಮ ಹತ್ರ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಓಕೆ. ಶೀಘ್ರದಲ್ಲಿ ಅದನ್ನು ಕೂಡ ಅರೇಂಜ್ ಮಾಡ್ತಾ ಇದ್ದೀವಿ. ಹ್ಞೂ ಹ್ಞೂ ಆಮೇಲೆ 2 ವೇ ಬರುತ್ತೆ, ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಹ್ಞೂ 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 ಆಫ್ಲೈನಲ್ಲಿ ಇದ್ರ ಇಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಮಕ್ಕಳು ನಮ್ಮ ಮುಂದೆನೇ ಕೂತಿರ್ತಾರೆ. ಹೌದು, ಆನ್ಲೈನ್ ಅಂತಂದಾಗ ಅವರು ಡಿಸ್ಟ್ರಾಕ್ಟ್ ಆಗೋ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನಿಜ ಸರ್. ಸೊ ಹಾಗಾಗಿ ನಾವು ಇನಿಷಿಯಲಿ ಇದಕ್ಕೆ ಆಫ್ಲೈನ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ, ಆಫ್ಲೈನೇ ಮಾಡ್ತೀವಿ. ಹ್ಞೂ 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 ಯಾಕಂದರೆ ಇಲ್ಲಿವರೆಗೂ ಆಲ್ಮೋಸ್ಟ್ ಅರೌಂಡ್ 700 to 800 ಸ್ಟೂಡೆಂಟ್ಸ್ಗೆ ಇದನ್ನು ಟ್ರೈನ್ ಮಾಡಿದ್ದೀವಿ ಆಫ್ಲೈನ್. ನಿಜ. 98.99% ರಿಸಲ್ಟ್ ಸಿಕ್ಕಿದೆ. ಹ್ಞೂ ಹ್ಞೂ ಎಲ್ಲೋ ಒಬ್ರಿಬ್ರು ಮಕ್ಕಳಿಗೆ ಸ್ವಲ್ಪ ಹ್ಞೂ ಆ ಕಡೆ ಈ ಕಡೆ ಇರ್ತಾರೆ, ಓಕೆ. ಅವರು ಧ್ಯಾನ ಮಾಡ್ಬೇಕಾದ್ರೂ ಕಣ್ಣು ಮುಚ್ಚಲ್ಲ, ಹೌದು. ಈ ತರ ಏನಾದ್ರು ಆಗುತ್ತೆ. ಹ್ಞೂ ಕೆಲವು ಮಕ್ಕಳು, ಮ್ಯಾಕ್ಸಿಮಮ್ ಮಕ್ಕಳು ಒಂದೇ ವಾರದಲ್ಲಿ ಇದನ್ನ ಕಲ್ತು ಬಿಡ್ತಾರೆ. ಹ್ಞೂ 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 ಇನ್ನು ಕೆಲವರಿಗೆ ಏನಾಗುತ್ತೆ, ಮುಂದಿನ ವಾರ ಎಕ್ಸ್ಟೆಂಡ್ ಮಾಡ್ಬೇಕಾಗತ್ತೆ. ಹ್ಞೂ 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 ಅವರು ಆ ಮಕ್ಕಳು ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ, ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾರೆ, ಅದ್ರ ಮೇಲೆ ಅವ್ರ ಟ್ರೈನಿಂಗ್ ಡ್ಯೂರೇಷನ್ ಡಿಪೆಂಡ್ ಆಗುತ್ತೆ. ಹ್ಞೂ 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 ಅವ್ರ ತಂದೆ ತಾಯಿ ಬಂದಾಗ, ಮಕ್ಕಳನ್ನ ನೋಡಿದಾಗ, ಅದನ್ನ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನಮ್ಮ ಕೌನ್ಸಿಲರ್ಸ್ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಓಕೆ. ಅಂದರೆ ಇದು ಕ್ಲಾಸು ಆಫ್ಲೈನು ಇದೆ, ಆನ್ಲೈನು ಇದೆ. ಆನ್ಲೈನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮೇಡಮ್. ಅಂದರೆ ಆಫ್ಲೈನ್ ಸ್ಟಾರ್ಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಅದನ್ನು ಕೂಡ ತಿಳಿಸ್ತೀವಿ. ಓಕೆ. ಬಟ್ ಇವಾಗಂತೂ ಇರೋದು ಆಫ್ಲೈನ್. ಆಫ್ಲೈನ್ದಲ್ಲೇ ಇದೆ. ಇದು ಯಾವ ಡೇಟಿಂದ ಸ್ಟಾರ್ಟ್ ಮಾಡೋದು ವಿಚಾರ ಇದೆ ಸರ್? ಓಕೆ, May 25th ಇದು ಶುರು ಆಗುತ್ತೆ. May 25th ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಇದು ಶುರು ಆಗುತ್ತೆ. ಓಕೆ. ಅಂದರೆ ಇದು 1 ವೀಕ್ದಲ್ಲಿ ಕೋರ್ಸ್ ಇದೆ, ಆಮೇಲೆ 1 ಮಂತ್ದಲ್ಲಿ ಇದೆ, ಡಿಪೆಂಡ್ ಅಪಾನ್ ಸ್ಟೂಡೆಂಟ್. ಸ್ಟಾರ್ಟ್ ಆಗೋದೇ ಇದು ಆಕ್ಚುಲಿ ಕೋರ್ಸ್ ಇರೋದೇ ಒಂದೇ ವಾರದ್ದು ಕೋರ್ಸ್. ಲೆವೆಲ್ಸ್ ಇರುತ್ತೆ. ಓಕೆ. ಇವಾಗ ಮಕ್ಕಳಲ್ಲಿ ಯಾವ ಬದಲಾವಣೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರು ಯಾವ್ಯಾವ ಲೆವೆಲ್ ವರೆಗೂ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡ್ತೇವೆ. ಓಕೆ. ಅಂದ್ರೆ ನೀವೇನೆ ಇವ್ರ ಲೆವೆಲ್ಗೆ ತಗೊಂಡೋಗೋ ಪ್ರಯತ್ನ ನಿಮ್ದಿರತ್ತೆ. ಹೌದು. ಬಿಫೋರ್ ಆ ಕ್ಯಾಂಡಿಡೇಟ್ ಅಂದ್ರೆ ಸ್ಟೂಡೆಂಟ್ ಬಂದಾಗ ಇವ್ರು ಯಾವ ಲೆವೆಲ್ದವ್ರು ಇದ್ದಾರೆ, ಡೈರೆಕ್ಟ್ ಆಗಿ ಆ ಲೆವೆಲ್ಗೆ ಇವರಿಗೆ ಅಡ್ಮಿಷನ್ ಕೊಡ್ತೀರಾ? ಗಾಂಧಾರಿ ವಿದ್ಯೆ ಅಂತ ಬಂದಾಗ ಇದರಲ್ಲಿ ಫಸ್ಟ್ 6 ಸೆನ್ಸ್ ಆಕ್ಟಿವೇಟ್ ಮಾಡುವಾಗ 0 ಲೆವೆಲ್ ಸ್ಟಾರ್ಟ್. ಓಕೆ. ಯಾಕಂದ್ರೆ 6 ಸೆನ್ಸ್ ಪೂರ್ತಿ ಇವಾಗ ರೀಲ್ಸ್ ನೋಡ್ತಿರ್ತಾರೆ, ಟಿವಿ ಇರುತ್ತೆ, ಡಿಸ್ಟ್ರಾಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ತಂದೆ ತಾಯಿ ಕೂಡ ಇವಾಗ ಬಿಸಿ ಶೆಡ್ಯೂಲ್ ಇರುತ್ತೆ ಅಂತ ಮಕ್ಕಳು ನಮ್ ಕೈ ಬಿಟ್ರೆ ಸಾಕು ಅಂತ ಫೋನ್ ಕೊಟ್ಟು ಕೂಡಿಸ್ಬಿಡ್ತಾರೆ. ನಿಜ ಸರ್, ನಿಜ. ಸೊ ಅದೆಲ್ಲದ್ರಿಂದ ಮಕ್ಕಳು ಆಲ್ರೆಡಿ ಡಿಸ್ಟ್ರಾಕ್ಟ್ ಆಗಿರ್ತಾರೆ. ಹಂಗಾಗಿ ಮೊದಲು 0 ಲೆವೆಲ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಕೆಲವರಿಗೆ ಏನ್ ಕನ್ಸರ್ನ್ ಇರುತ್ತೆ, ನನ್ ಮಗ ನನ್ ಮಾತು ಕೇಳಿದ್ರೆ ಸಾಕು, ಹೌದು, ಇವನು ಶಾಂತವಾಗಿ ನಡ್ಕೊಂಡ್ರೆ ಸಾಕು, ಡಿಸಿಪ್ಲಿನ್ ಆದ್ರೆ ಸಾಕು, ನಿಜ, ಲೆವೆಲ್ 1 ಅಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಈಗ ಸದ್ಯಕ್ಕೆ ಅವರು ಏನು ಕಲಿತಾ ಇದ್ದಾರೆ, ಯಾವ ಸ್ಕೂಲ್ನಲ್ಲಿ ಕಲಿತಾ ಇದ್ದಾರೆ ಅದು ಮ್ಯಾಟರ್ ಆಗ್ತಾ ಇಲ್ಲ. ಸೊ ನಾನು ಎಲ್ಲಾದರೂ ತೊಗೊಂಡು ಹೋದರೆ ಆ ಮಗುವಿಗೆ ಯಾವ ಥರ ಸಂಸ್ಕಾರ ಇದೆ, ಅವನು ಯಾವ ಥರ ಎಲ್ಲರ ಜೊತೆಗೆ ಬಿಹೇವಿಯರ್ ಮಾಡ್ತಾ ಇದ್ದಾನೆ, ಸೊ ಅದು ನೋಡಿಬಿಟ್ಟು ಜನ ಇವರು ಒಳ್ಳೆ ಈ ಹುಡುಗ ಹುಷಾರನ ದಡ್ಡನ ಅಂತ ಜಡ್ಜ್ ಮಾಡ್ತಾ ಇದ್ದಾರೆ. ನಿಜ, ಇದು ಸರ್ ಸಮಾಜಕ್ಕೆ ಇದು ಅರ್ಥ ಆಗಬೇಕಾಗೋದು ವಿಷಯ. ನೀವು ಯಾವ ಯೂನಿವರ್ಸಿಟಿದಲ್ಲಿ ನಿಮ್ಮ ಮಗ ಕಲಿತಾ ಇದ್ದಾನೆ ಅದು ಮ್ಯಾಟರ್ ಅಲ್ಲ. 4 ಜನರ ಜೊತೆಗೆ ಹೋದರೆ ನಿಮ್ಮ ಮಗ ಹೆಂಗಿದ್ದಾನೆ, ಅವ್ನ ಬಿಹೇವಿಯರ್ ನೋಡ್ಕೊಂಡು ಸರ್ಟಿಫಿಕೇಟ್ ಕೊಡುತ್ತೆ ಪಬ್ಲಿಕ್ಕು. ಸೊ ಮಕ್ಕಳಿಗೆ ಬರೀ ಪುಸ್ತಕದಂದು ಹುಳ ಮಾಡೋಕ್ಕಿಂತ ಆಲ್ರೌಂಡರ್ ಅವ್ರಿಗೆ ಒಳ್ಳೆ ಕಲ್ಚರ್ ಕೊಡಬೇಕು, ಒಳ್ಳೆ ಜ್ಞಾನ ಕೊಡಬೇಕು, ಒಳ್ಳೆ ಸಂಸ್ಕಾರ ಇರಬೇಕು, ಆಧ್ಯಾತ್ಮಕ್ಕೂ ಕೂಡ ಇರಬೇಕು ಅವರಿಗೆ. ಸೊ ಈ ಕೋರ್ಸದಲ್ಲಿ ಇದೆಲ್ಲನೂ ಕೂಡ ಕವರ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಗುರುಮಂಡಲ ದೀಕ್ಷೆಯಿಂದ ಶುರುವಾಗಿದ್ದು ಮೆಮರಿವರೆಗೂ ಕವರ್ ಆಗುತ್ತೆ. 6th ಲೆವೆಲ್ ವರೆಗೂ ಬಂದ್ರೆ ಫೋಟೋಗ್ರಾಫಿಕ್ ಮೆಮರಿ ಬರುತ್ತೆ ಮಕ್ಕಳಿಗೆ. ಸೊ ಒಂದೊಂದು ಚಾಪ್ಟರ್ ನ ಮುಗಿಸೋದಕ್ಕೆ ಮಕ್ಕಳು 2 ರಿಂದ 3 ದಿನ ತಗೋತಾರೆ. ಅಷ್ಟು ತಗೊಂಡ್ರು ಕೂಡ ಎಕ್ಸಾಮ್ ಟೈಮಲ್ಲಿ ಮತ್ತೆ ರಿವಿಷನ್ ಮಾಡೋದಕ್ಕೆ ಮತ್ತೆ ನಿದ್ದೆ ಬಿಟ್ಟು ಓದ್ತಾರೆ. ಹಾಗಾಗಬಾರ್ದು ಅಂದ್ರೆ ಇಂಥ ಶಿಕ್ಷಣಗಳು, ಇಂಥ ಕೌಶಲ್ಯಗಳನ್ನ ಕಲಿಸಲೇಬೇಕು. ನಿಜ ಸರ್. ನಾನು ಬಂದು ಅಷ್ಟು ದೂರಿಂದ ಜರ್ನಿ ಮಾಡ್ಕೊಂಡು ಬಂದು ನಿಮ್ಗೆ ಭೇಟಿ ಆಗೋದಕ್ಕೆ ಒಳ್ಳೆಯ ಸಂದೇಶನೂ ಸಿಗ್ತಾ ಇದೆ ಸಮಾಜಕ್ಕೂ ಮಕ್ಕಳಿಗೂ. ಹಾಗೆ ಈ ಸದ್ಯದ 2021 ಹಿಡ್ಕೊಂಡು ಏನು ಡಿಜಿಟಲ್ದಲ್ಲಿ ಫಾಸ್ಟ್ ಆಗ್ತಾ ಇದೆ, ಅದ್ರ ಜೊತೆಗೆ ಮಕ್ಕಳ ಕಲ್ಚರು ಕೂಡ ತುಂಬ ಚೇಂಜಸ್ ಆಗ್ತಾ ಇದ್ದಾವೆ. ಆಮೇಲೆ ಅವರ ಮಾನಸಿಕ ಸ್ಥಿತಿ ಸ್ಥಿರ ಆಗಿಲ್ಲ. ಸೊ ಅವ್ರು ಸ್ವತಃ ಅವ್ರ ಮೇಗೂ ಕೂಡ ಕಾನ್ಫಿಡೆನ್ಸ್ ಇಲ್ಲ. ಯಾವ ಫೀಲ್ಡಲ್ಲಿ ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಸ್ಟಡಿ ಆಗಿರ್ಬೋದು, ಎವ್ರಿಥಿಂಗ್ ತುಂಬ ಹುಷಾರಿದ್ದಾರೆ. ಆದರೆ ಸ್ವತದ ಮೇಗೆ ಅವರ ಆತ್ಮಸಾಕ್ಷಿಯಾಗಿ ಅವರು ಕೆಲಸ ಮಾಡಲ್ಲ, ಅಂದರೆ ಅವರಿಗೆ ಆತ್ಮಸ್ಥೈರ್ಯನೇ ಉಳಿತಾ ಇಲ್ಲ. ಸೊ ಇದು ನನಗಂತೂ ಅನಿಸುತ್ತೆ ಈ ಕ್ಲಾಸು ಎಲ್ಲ ಮಕ್ಕಳಿಗೂ ಇದು ಬೇಸ್. ಇದು ಹೆಂಗೆ ಒಂದು ಮರ ಸಸಿ ಬೆಳಿಬೇಕಾದ್ರೆ ಹೆಂಗೆ ನೀರು ಗೊಬ್ಬರ ಮುಖ್ಯನೋ, ಹಾಗೆ ಒಂದು ಮಗು ಬೆಳಿಬೇಕಾದಾಗ ಈ ಕೋರ್ಸು ಮುಖ್ಯ ಅಂತ ಅನಿಸ್ತಾ ಇದೆ. 100%. ಓಕೆ, ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಗಾಂಧಾರಿ ವಿದ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರುವಂಥ ಡೀಟೇಲ್ಸ್, ಫೋನ್ ನಂಬರ್ ಇದೆ, ಅಲ್ಲಿ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಫೋನ್ ಮಾಡ್ಬೋದು, ಅಥವಾ ನಮ್ಮ ಆಫೀಸ್ಗೂ ಕೂಡ ನೀವು ಭೇಟಿ ಕೊಡ್ಬೋದು. ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ.
ನೀವು ಜಸ್ಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಯಾವಾಗ ಬುಕ್ ಆಗಿರುತ್ತೆ ಆವಾಗ ನಿಮಗೆ ನಮ್ಮ ಕಡೆಯಿಂದ ಕರೆದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.